ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಆಗಮಿಸಿ 4 ವರ್ಷದಿಂದನೂ ಕೂಡ ಪ್ರತಿ ವರ್ಷನೂ ನಾನೇ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ಇಷ್ಟೊತ್ತು ಕಾರಲ್ಲಿ ಹೇಳ್ಕೊಂಡ್ ಬಂದೆ. ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ದೇವರ ಏನು ಅರ್ಕೆ ಈಡೇರುತ್ತೆ. ನಾನು ಬಂದುಕೊಂಡು ನನ್ನ ಮನಸ್ಸಲ್ಲಿರ್ತಕ್ಕಂಥ ಪ್ರಾರ್ಥನೆ ಕೇಳ್ಕೊಂಡು ಹೋಗ್ತಿದ್ದೀನಿ. सत्येन्द्रनामधेयस्य अस्माकं सहकुटुम्बानां
ಬಹುಶಃ ಒಂದು ಇತಿಹಾಸದಲ್ಲೇ ನಮ್ಮ ಗೌರಿಬಿದ್ದು ನಾರಾಯಣಸ್ವಾಮಣ್ಣವರು ತಾಯಿಗೆ ಆಶ್ರಯ ಮಾಡಿಕೊಟ್ಟು ಆ ಚೌಡೇಶ್ವರಮ್ಮ ದೇವಸ್ಥಾನ ಕಟ್ಟಿಸಿ 4 ವರ್ಷ ಆಯಿತು. 23 ವರ್ಷಗಳಿಂದನೂ ಸತತವಾಗಿ ಪೂಜೆ ಮಾಡ್ಕೊಂಬಂದು ಈ ದೇವತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ, ಒಂದು ಐತಿಹಾಸಿಕ ಒಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದು. 4 ವರ್ಷದಿಂದನೂ ಕೂಡ ನಾನು ಪ್ರತಿ ವರ್ಷ ಬಂದು ಈ ವಾರ್ಷಿಕೋತ್ಸವಕ್ಕೆ ಬಂದು ಇದರಲ್ಲಿ ಪಾಲ್ಗೊಂಡು ಆ ತಾಯಿನ ಕೇಳಿಕೊಂಡು ಎಲ್ಲರೂ ಒಳ್ಳೇದು ಮಾಡಪ್ಪ, ವಿಶೇಷವಾಗಿ ನಮ್ಮ ನಾರಾಯಣಸ್ವಾಮಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಯಾಕಂದ್ರೆ ಅವರ ಆರಾಧಕರು, ಚೌಡೇಶ್ವರ ತಾಯಿ ಆರಾಧಕರು. ಸೊ ಅದರಿಂದ ನನ್ನ ಮತ್ತು ಮನೀಶ್ನ ಎಲ್ಲರೂ ಕರ್ಕೊಂಡ್ಬಂದು ನಮಗೆ ಅವಕಾಶ ಮಾಡಿಕೊಟ್ಟು ತಾಯಿ ದರ್ಶನ ಮಾಡಿ ಹೋಗ್ತಾ ಇದೀವಿ. ಆ ಚೌಡೇಶ್ವರ ತಾಯಿ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಇಡೀ ನಮ್ಮ ಗ್ರಾಮಸ್ಥರಿಗೆ, ವಿರೂಪಾಕ್ಷ ಗ್ರಾಮಸ್ಥರಿಗೆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ, ನನಗೂ ಆ ತಾಯಿ ದರ್ಶನ ಪಡೆದು ನಾನು ಬಂದುಕೊಂಡು ನನ್ನ ಮನಸ್ಸಲ್ಲಿರ್ತಕ್ಕಂಥ ಪ್ರಾರ್ಥನೆ ಕೇಳ್ಕೊಂಡು ಹೋಗ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ವಿಶೇಷವಾಗಿ ಕೂಡ ನಾನು ಇಷ್ಟೊತ್ತು ಕಾರಲ್ಲಿ ಹೇಳ್ಕೊಂಬಂದೆ, ಯುಗಾದಿ ಹಬ್ಬ ಆದ್ಮೇಲೆ ಕೂಡ ಮಾಡ್ಬೋದಿತ್ತು ನಾರಾಯಣಸ್ವಾಮಣ್ಣ. ಯಾಕಂದರೆ ತಾಯಿ ಯಾವತ್ತೂ ಅಯ್ಯಪ್ಪನಿಗೆ ಆಶೀರ್ವಾದ ಇದ್ದೇ ಇರ್ತದೆ. ನಾವೆಲ್ಲ ಅಯ್ಯಪ್ಪನ ಜೊತೆ ಇರ್ತೀವಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಆ ತಾಯಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷ ಹಿಂಗೆ ಮಾಡ್ತಾರಿ, ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಏನ್ ಈ ದಿನ ಮುಳಬಾಲ್ ತಾಲೂಕು ವಿರೂಪಾಕ್ಷಿ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿಯ ಒಂದು ರಥೋತ್ಸವಕ್ಕೆ ಎಲ್ಲ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಆಗಮಿಸಿ ಅದ್ದೂರವಾಗಿ ಸ್ವಾಗತ ಕೋರಿ ದೇವರ ದರ್ಶನ ಮಾಡಿಕೊಟ್ಟಂತ ನಮ್ಮ ವಿರೂಪಾಕ್ಷಿ ಗ್ರಾಮಸ್ಥರಿಗೂ ಮತ್ತು ನಮ್ಮ ನಾರಾಯಣಸ್ವಾಮಿ ಮತ್ತು ನಮ್ಮ ಶಶಿ ಅವ್ರಿಗೂ, ನಾಗರಾಜ್ ಅವರು ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ಒಳ್ಳೆಯ ಒಂದು ದೇವರ ಆಶೀರ್ವಾದ, ಒಳ್ಳೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ವರ್ಷನೂ ಇದೇ ತರ ಒಂದು ಅದ್ದೂರಿಯಾಗಿ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದಕ್ಕೆ ಸುಮಾರು 4 ವರ್ಷಗಳಿಂದ ನಮ್ಮ ರಥೋತ್ಸವಕ್ಕೆ ಹೂವಿನ ಅಲಂಕಾರ ನಮ್ಗೆ ಒಪ್ಪಿಸಿದ್ದಾರೆ. ಅದಕ್ಕೆ ನಾನು ಭಾಗಿಯಾಗಿದ್ದೀನಿ. ಎಲ್ಲ ಪ್ರತಿ ವರ್ಷನೂ ನಾನೇ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಒಳ್ಳೆ ಒಂದು ಆ ದೇವರ ಆಶೀರ್ವಾದ ಇದ್ರೆ ಯಾವುದೇ ಒಂದು ಆ ದೇವರ ಹತ್ರ ಒಂದು ಅರಿಕೆ ಮಾಡ್ಕೊಂಡ್ರೆ ಎಲ್ಲ ಒಂದು ವ್ಯಾಪಾರ ಆಗ್ಲಿ, ಒಂದು ಯಾವುದೇ ಒಂದು ಆಗ್ಲಿ ಒಳ್ಳೆ ಒಂದು ಆಶೀರ್ವಾದ ಇದೆ. ಇದಕ್ಕೆ ನಮ್ಮ ಶಾಸಕರು ಎಲ್ಲರೂ ಬಂದು ಒಳ್ಳೆ ಒಂದು ಇದಾಗಿದೆ. ಇದಕ್ಕೆ ನಾವು ಎಲ್ಲರೂ ಬಂದು ಭಕ್ತಾದಿಗಳು ಬಂದು ಪೂಜೆ ಮಾಡಿ ಆಶೀರ್ವಾದ ಮಾಡಿಕೊಂಡು ಒಳ್ಳೆ ಮಳೆ ಬೆಳೆ, ಒಳ್ಳೆ ಬೆಳೆ ಆಗ್ಲಿ, ಎಲ್ಲರೂ ಚೆನ್ನಾಗಿದೆ, ರೈತರು ಚೆನ್ನಾಗಿರ್ಬೇಕು. ತಾಲೂಕಿನ ಎಲ್ಲ ನಮ್ಮ ಬಂದು ಪೂಜೆ ಮಾಡಿದ್ರೆ ಒಳ್ಳೆ ಎಲ್ಲರೂ ಸಾಯಂಕಾಲವರೆಗೂ ಇದೇ ತರ ಒಂದು ದೇವರ ದರ್ಶನ ಇರುತ್ತೆ, ಆಶೀರ್ವಾದ ಮಾಡ್ಕೋಬೇಕು. ಊರಿನ ಗ್ರಾಮಸ್ಥರು ಮತ್ತು ಎಲ್ಲರೂ ಬಂದು ನಮ್ಮ ಶಾಸ್ತ್ರ ಹೇಳ್ದಂಗೆ ಇಲ್ಲಿ ಅರ್ಕೆ ಮಾಡ್ಕೊಂಡ್ರೆ ದೇವರ ಏನೋ ಅರ್ಕೆ ಇರುತ್ತೆ. ಇದಕ್ಕೆ ನಮ್ಮ ಎಲ್ಲರ ಶಾಸಕರು ಮತ್ತು ನಮ್ಮ ಕಾರ್ಯದರ್ಶಿಯಾದಂತಹ ನಮ್ಮ ರಂಗಪತಿ ರೆಡ್ಡಿ ಅವರವರು ಮತ್ತೆ ಎಲ್ಲ ಮುಖಂಡರು, ನಾಯಕರು ಎಲ್ಲರೂ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಸ್ವಾಗತನ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್. ನಮ್ಮ ನಾರಾಯಣಸ್ವಾಮಿ ಕೂಡ ಹೇಳಿದ್ದೀನಿ ಅವಾಗಲೇ, ನಾರಾಯಣಸ್ವಾಮಿ ಕೂಡ ಒಳ್ಳೆ ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಇದಕ್ಕೆಲ್ಲರೂ ಸಹಕರಿಸಿ ಒಳ್ಳೆ ಒಂದು ವರ್ಷನೂ ಅದ್ದೂರಿಯಾಗಿ ನಡೀತಾ ಇದೆ. ಇದಕ್ಕೆ ನಾವು ಎಲ್ಲರೂ ಬಂದು ಆಶೀರ್ವಾದ ಮಾಡ್ಕೊಂಡು ಎಲ್ಲರೂ ಬಂದು ಆಶೀರ್ವಾದ ಮಾಡ್ಕೊಂಡು ದೇವರ ಆಶೀರ್ವಾದ ಇರ್ಬೇಕಂತೇಳಿ ನಮ್ಮನ್ನು ಕರೆಸಿ 4 ಮಾತು ಮಾತಾಡೋಕ್ಕೆ ಎಲ್ಲರೂ ನಮಸ್ಕಾರ. ಜೈ ಕರ್ನಾಟಕ.